ಆಂಧ್ರ ಪ್ರದೇಶದ ತಿರುಮಲದಲ್ಲಿ ಹನುಮ ಜಯಂತಿಯ ಆಚರಣೆಯ ಸಂಭ್ರಮ ಮನೆ ಮಾಡಿದೆ. ಟಿಟಿಡಿ ಅಧ್ಯಕ್ಷರಾದ ಬಿಆರ್ ನಾಯ್ಡು ಅವರು ಟಿಟಿಡಿ ಪರವಾಗಿ ಜಪಾಲಿ ಹನುಮನಿಗೆ ರೇಷ್ಮೆ ವಸ್ತ್ರಗಳನ್ನು ಅರ್ಪಿಸಿದ್ರು. ದೇವಾಲಯ ವಿದ್ವಾಂಸರು ಮತ್ತು ದತ್ತಿ ಅಧಿಕಾರಿಗಳ ತಂಡವು ಅಧ್ಯಕ್ಷರಿಗೆ ಭವ್ಯ ಸ್ವಾಗತ ಕೋರಿದ್ರು. ಆಂಜನೇಯ ಸ್ವಾಮಿಯ ಸಿಂಧೂರ ಪಟ್ಟಿಯನ್ನು ಅಧ್ಯಕ್ಷರಿಗೆ ಹೊದಿಸಿ ತೀರ್ಥ ಪ್ರಸಾದವನ್ನು ಅರ್ಪಿಸಿದ್ರು. ಈ ವೇಳೆ ಮಾತನಾಡಿದ ಟಿಟಿಡಿ ಅಧ್ಯಕ್ಷರಾದ ಬಿಆರ್ ನಾಯ್ಡು ಅವರು ತಲೆಮಾರುಗಳಿಂದ ನಡೆದು ಬಂದ ಸಂಪ್ರದಾಯದಂತೆ ಜಪಾಲಿ ಹನುಮಂತನಿಗೆ ರೇಷ್ಮೆ ಬಟ್ಟೆಗಳನ್ನು ಅರ್ಪಿಸಕ್ಕೂ ನನಗೆ ಸಂತೋಷವಾಗಿದೆ. ಎಲ್ಲ ಭಕ್ತರಿಗೂ ಭಗವಾನ್ ಹನುಮಂತ ಆಶೀರ್ವಾದ ಮಾಡಲಿ ಅಂತ ಹಾರೈಸ್ತೇನೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದರು. ఓం నమో వెంకటేశాయ. ఈరోజు హనుమాన్ జయంతి సందర్భంగా శ్రీవారి పట్టు వస్త్రాలు సమర్పించడం జరిగింది. ఇది తరతరాలుగా వస్తున్నటువంటి ఆచారం. ఈ సందర్భంగా శ్రీవారి దగ్గర నుంచి పట్టు వస్త్రాలు ఈరోజు సమర్పించడం జరిగింది. ఓం నమో వెంకటేశాయ. ఓం నమో వెంకటేశాయ. ఈరోజు హనుమాన్ జయంతి సందర్భంగా శ్రీవారి పట్టు వస్త్రాలు సమర్పించడం జరిగింది. ఇది తరతరాలుగా వస్తున్నటువంటి ఆచారం. ఈ సందర్భంగా శ్రీవారి దగ్గర నుంచి పట్టు వస్త్రాలు ఈరోజు సమర్పించడం జరిగింది. ఓం నమో వెంకటేశాయ. ಟಿಟಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರು ಇವತ್ತು ಮಾತನಾಡಿರುವಂಥದ್ದು. ಇವತ್ತು ಪ್ರಮುಖವಾಗಿ ಆಂಧ್ರ ಪ್ರದೇಶದಲ್ಲಿರುವಂಥ ತಿರುಮಲದಲ್ಲಿ ಹನುಮ ಜಯಂತಿ ಆಚರಣೆ ಆಗಿದೆ. ಆ ಹನುಮ ಜಯಂತಿ ಆಚರಣೆಯ ಸಂಭ್ರಮ ಮನೆ ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಟಿಟಿಡಿ ಅಧ್ಯಕ್ಷರಾಗಿರುವಂಥ ಬಿಆರ್ ನಾಯ್ಡು ಅವರು ಮಾತಾಡಿದ್ದಾರೆ. ಟಿಟಿಡಿ ಪರವಾಗಿ ಜಪಾಲಿ ಹನುಮನಿಗೆ ರೇಷ್ಮೆ ವಸ್ತ್ರಗಳನ್ನು ಅರ್ಪಿಸಿದ್ದಾರೆ. ದೇವಾಲಯದ ವಿದ್ವಾಂಸರು ಮತ್ತು ದತ್ತಿ ಅಧಿಕಾರಿಗಳ ತಂಡವು ಅಧ್ಯಕ್ಷರಿಗೆ ಇದೇ ಸಂದರ್ಭದಲ್ಲಿ ಭವ್ಯ ಸ್ವಾಗತವನ್ನು ಕೋರಿದ್ದಾರೆ. ಆಂಜನೇಯ ಸ್ವಾಮಿಯ ಸಿಂಧೂರ ಬಟ್ಟೆಯನ್ನು ಅಧ್ಯಕ್ಷರಿಗೆ ಹೊದಿಸಿ ತೀರ್ಥ ಪ್ರಸಾದವನ್ನು ಅರ್ಪಿಸಿದ್ದಾರೆ. ಈ ವೇಳೆ ಮಾತನಾಡಿದ ಟಿಟಿಡಿ ಅಧ್ಯಕ್ಷರಾದಂಥ ಬಿಆರ್ ನಾಯ್ಡು ಅವರು ತಲೆಮಾರುಗಳಿಂದ ನಡೆದು ಬಂದ ಸಂಪ್ರದಾಯದಂತೆ ಜಪಾಲಿ ಹನುಮಂತನಿಗೆ ರೇಷ್ಮೆ ಬಟ್ಟೆಗಳನ್ನು ಅರ್ಪಿಸೋಕೆ ನನಗೆ ಸಂತೋಷವಾಗಿದೆ ಅಂತ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಭಕ್ತರಿಗೂ ಭಗವಾನ್ ಹನುಮಂತನ ಆಶೀರ್ವಾದ ಸಿಗಲಿ ಅಂತ ಹಾರೈಸ್ತೀನಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ.